ನಾಲ್ಕು ಜನರಿಗೆ ಕಷ್ಟ ಕೊಟ್ಬಿಟ್ಟೆ. ಅದಕ್ಕೆ ನಾನು ಕ್ಷಮೆ ಕೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ ಧ್ರುವ. ದೊಡ್ಡವ್ರ ಮುಂದೆ ತಲೆ ಬಾಗೋದ್ರಿಂದ ಯಾವ ಅವಮಾನನೂ ಆಗಲ್ಲ. ಇದೆಲ್ಲದಕ್ಕೂ ಕಾರಣ ಬೈರಾನೆ. ಅವನೊಬ್ಬ ನನ್ನ ಕೈಗೆ ಸಿಗಾಕೊಂಡಿದ್ದಿದ್ರೆ ಇದೆಲ್ಲದಕ್ಕೂ ಸೊಲ್ಯೂಷನ್ ಸಿಕ್ಕಿರೋದು. ಸತ್ಯವತಿ ಆಂಟಿ ಹೇಗೂ ABS ಪಿಟಿಷನ್ ಫೈಲ್ ಮಾಡಿದಾರಲ್ಲ, ಅವನ್ ಖಂಡಿತ ಸಿಕ್ಕಾಕೋತಾನೆ. ಅದಾಗಲ್ಲ ಅನ್ಸತ್ತೆ ಪುಷ್ಪಕ್. ಈಗ ಚಾನ್ಸ್ ಇಲ್ಲ. ಅಲ್ಲ ಮೇಡಮು, ನೀವೇ ಈ ತರ ಅವ್ನ್ ಸಿಗಲ್ಲ ಅಂದ್ರೆ ಹೇಗೆ? ಮೈನಾ, ಬೈರನ್ನ ಹಿಡಿಯಕ್ಕಾಗಲ್ಲ ಅಂತ ನಾನು ಹೇಳ್ತಿಲ್ಲ. ABS ಕಾರ್ಪಸ್ ದಾರಿಲ್ ಹೋಗಿ ಹಿಡಿಯಕ್ಕಾಗಲ್ಲ ಅಂತ ಹೇಳ್ತಿದ್ದೀನಿ. ಒಬ್ಬ ಮನುಷ್ಯ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲದೆ ಇದ್ದಾಗ ಅವನ್ನ ಕಂಡು ಹಿಡಿಯೋಕೆ ಹಾಕೋ ಪಿಟಿಷನ್ನೇ ABS ಕಾರ್ಪಸ್. ಆದ್ರೆ ಭೈರನ್ ವಿಷಯದಲ್ಲಿ ಅವನ್ ಎಲ್ಲಿದ್ದಾನೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಗೊತ್ತಾಗಿದೆ. ನಿಮ್ ಪಿಟಿಷನ್ ಇಂದ ಇನ್ಮೇಲೆ ಅವನ್ನ ಹುಡುಕಕ್ಕಾಗಲ್ಲ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಅಮ್ಮ. ನಾನಿದನ್ನ ಮರ್ತೇ ಹೋಗಿದ್ದೆ. ಮೇಡಮು, ಇವಾಗ ಏನ್ ಮಾಡೋದು? ಪೊಲೀಸ್ ಅವರು ಬೈರನ್ನ ಕಂಡು ಹಿಡಿಯೋಕ್ಕಾಗೋದೇ ಇಲ್ವಾ? ಸರ್, ಅವನು ತಲೆ ಮರೆಸ್ಕೊಂಡಿದ್ದಾನೆ ಅಂತಾನೆ ಹುಡುಕ್ಬೋದಲ್ವಾ? ಹುಡುಕ್ಬೋದಿತ್ತು. ಅವನಿಷ್ಟು ದಿನ ನಮಗ್ ಮಂಕ್ ಬೂದಿ ಎರ್ಚಿ ಸಕಲೇಶ್ಪುರದಲ್ಲೇ ಇದ್ದ. ನಾವಿದನ್ನ ಎಕ್ಸ್ಪೆಕ್ಟ್ ಮಾಡಿದ್ವಾ? ಹೌದು ಸರ್, ನೀವ್ ಹೇಳೋದು ಸರಿನೇ. ನಾನಂತೂ ಅವನ್ನ ನೋಡಿದಾಗ ನನ್ ಕೈಲಿ ನಂಬಕ್ಕೆ ಆಗ್ಲಿಲ್ಲ. ಈಗ ಅವನಿರೋ ಪ್ಲೇಸ್ ನಮಗ್ ಗೊತ್ತಾಗೋಯ್ತು ಅಂತ ಅವನು ಬೇರೆ ಪ್ಲೇಸಿಗೆ ಶಿಫ್ಟ್ ಆಗೋ ಚಾನ್ಸಸ್ ಇದೆ. ಈ ವಿಷಯದಲ್ಲಿ ನಮ್ಗಿರೋ ಒಂದು ಎವಿಡೆನ್ಸು ಅವನೇ. ಅವನ್ ಸಿಗೋವರೆಗೂ ನಾವು ತಾಳ್ಮೆಯಿಂದ ಕಾಯಲೇಬೇಕು. ಸರ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಎವಿಡೆನ್ಸ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಧ್ರುವ. ಈ ವಿಷಯದಲ್ಲಿ ನಮ್ಮ ಹತ್ರ ಇರೋ ಒಂದೇ ಒಂದು ಎವಿಡೆನ್ಸ್ ಅಂದ್ರೆ ಭೈರ ಮಾತ್ರನಾ? ಏನ್ ಮೈನಾ, ನೀವಿಬ್ರು ಹೀಗ್ ನೋಡ್ತಾ ಇದ್ದೀರಾ? ಬೇರೆ ಯಾರಾದ್ರೂ ಇದ್ದಾರಾ? ಇದಾರೆ. ಇದರ ಯಾರದು ಧ್ರುವ? ಹೇಳಿ ಮೈನಾ ಅವ್ರೆ, ಯಾಕೆ ಮುಜುಗರ ಪಟ್ಕೋತಾ ಇದ್ದೀರಾ? ನಿನ್ಗೆ ಗೊತ್ತಿದ್ಯಾ ಯಾರು ಅಂತ ಹೇಳು ಮೈನಾ. ಯಾರದು? ಹೇಳು ಮೈನಾ. ಅಲ್ಲ, ಅದು ಹೇಗ್ ಹೇಳೋದೋ ಗೊತ್ತಾಗ್ತಿಲ್ಲ. ಅಲ್ಲ, ಈಗ ನಾವ್ ಹೇಳೋದು ಹೇಳ್ಬಿಟ್ಟು ಆಮೇಲೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ಏನಾದ್ರೂ ಆದ್ರೆ ಸುಮ್ನೆ ಅವ್ರ ಮೇಲೆ ಅಪವಾದ ಹೊರಿಸ್ದಂಗ್ ಆಗ್ಬಿಡತ್ತೆ. ನಾವು ಯಾರ ಮೇಲಾದ್ರೂ ಅಪವಾದ ಹೊರಿಸ್ತೀವ? ನಡೆದಿರೋ ವಿಚಾರನ ಹೇಳ್ತಾ ಇದೀವಿ ಅಷ್ಟೇ. ಮೈನಾ, ಅದೇನ್ ವಿಷಯ ಅಂತ ಬೇಗ ಹೇಳು. ಯೋಚನೆ ಮಾಡ್ದೆ ಹೇಳು. ನೀನ್ ಹೇಳೋ ವಿಷಯದಿಂದ ನಮ್ಮ ಕ್ಲೂ ಸಿಕ್ಕಿದ್ರೆ ನಮಗೆ ಒಳ್ಳೇದಲ್ವಾ? ಹೇಳು ಮೈನಾ. ಪುಷ್ಪಕ್ಕೂ ಧ್ರುವ ಹೇಳ್ತಿರೋದು ಸರಿನೇ ಇದೆ. ಅದ್ಯಾರು ಅಂತ ಹೇಳು. ಅದು ಅವತ್ತು ಬೈರನ್ ನಾವು ಹೋಟೆಲ್ನಲ್ಲಿ ಹಿಡಿದ್ವಿ ಅಂತ ಹೇಳಿದ್ವಲ್ಲ, ಆಗ ಯಾರು ಹೇಳಿ ಇದನ್ನೆಲ್ಲ ಮಾಡ್ದೆ ಅಂತ ಕೇಳಿದಾಗ ಅವನು ಬಾಲರಾಜ್ ಸರ್ ಹೆಸರು ಹೇಳ್ದ. ಏನು? ಬಾಲರಾಜ? ಹೌದು ಸರ್. ಆ ಬೈರ ಆಸ್ಪತ್ರೆಯಲ್ಲಿದ್ದಾಗ ಅಲ್ಲಿಂದ ಕರ್ಕೊಂಡೋಗಿದ್ದು ಆ ಬಾಲರಾಜೆ. ನನ್ಗ್ಯಾಕೋ ಇದರಲ್ಲೆಲ್ಲ ಬಾಲರಾಜು ಇನ್ವಾಲ್ವ್ ಆಗಿದ್ದಾನೆ ಅಂತ ಅನ್ನಿಸ್ತಾ ಇದೆ ಸರ್. ನೀವಿಬ್ರು ಯಾಕೆ ಹೀಗೆ ಮಾಡಿದ್ರಿ? ಇಷ್ಟು ದೊಡ್ಡ ವಿಚಾರನ ನನ್ನಿಂದ ಯಾಕೆ ಮುಚ್ಚಿಟ್ರಿ? ಇಲ್ಲ ಸರ್, ಕೋಪ ಮಾಡ್ಕೋಬೇಡಿ.
ನಿಮ್ಮಿಂದ ವಿಷಯ ಮುಚ್ಚಿಡ್ಬೇಕು ಅಂತ ನಮ್ಮ ಮನ್ಸಲ್ಲಿ ಇರ್ಲಿಲ್ಲ. ಹೇಗಾದ್ರೂ ಮಾಡಿ ಆ ಭೈರನ್ ಕಂಡು ಹಿಡಿದು ಅವನ್ ಬಾಯಾರೆ ಸತ್ಯನ ಹೊರಗೆ ಹಾಕ್ಬೇಕು ಅಂತ ನಾವ್ ಕಾಯ್ತಿದ್ವಿ ಅಷ್ಟೇ. ಸರ್, ನಾನ್ ಬಾಲರಾಜ್ ಮನೆಗೆ ಹೋಗಿ ಅವ್ನ್ ಕತ್ತಿನ ಪಟ್ಟೆ ಹಿಡ್ಕೊಂಡು ಯಾಕೆ ಹೀಗೆಲ್ಲ ಮಾಡ್ದೆ ಅಂತ ಕೇಳೋದಕ್ಕೆ ಹೋಗಿದೆ ಸರ್. ಆದ್ರೆ ಆ ಟೈಮಲ್ಲಿ ನಮ್ಮ ಹತ್ರ ಯಾವ್ದು ಪ್ರೂಫ್ ಇಲ್ಲ. ಮೊದ್ಲು ಆ ಬೈರನ್ ಹಿಡಿದ್ರೆ ಎಲ್ಲ ಬಾಯ್ ಬಿಡ್ತಾನೆ ಅಂತ ಮೈನವ್ರು ನನ್ನ ತಡೆದಿದ್ರು ಸರ್. ಇಷ್ಟು ದಿನ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಓಡಾಡ್ತಿತ್ತು. ಆ ಪ್ರಶ್ನೆಗೆ ಬಾಲರಾಜೆ ಉತ್ತರ ಆಗಿರ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಾಲರಾಜ್ ನಮ್ಮ ಲಿಸ್ಟಲ್ಲೇ ಇರ್ಲಿಲ್ವಲ್ಲ. ಯಾವ ಲಿಸ್ಟು? ಬಾಲರಾಜ್ಗೇನಾಯ್ತು? ನಿಮ್ಮನ್ನೇ ಕೇಳ್ತಿರೋದು. ಬಾಲರಾಜ್ ಬಗ್ಗೆ ಏನೋ ಮಾತಾಡ್ತಿದ್ರಲ್ಲ, ಏನದು? ಏನಿಲ್ಲ ನರ್ತನ, ಅದು ಬಾಲರಾಜು ಅವರು ಮುಂಚೆಯಿಂದನೂ ನಮ್ಮ ಕಂಪ್ನಿಲಿ ಇದಾರಲ್ಲ, ಅವ್ರು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಅಂತ ಮಾತಾಡ್ತಿದ್ವಿ ಅಷ್ಟೇ. ಅದ್ರ ಬಗ್ಗೆ ಸಡನ್ ಆಗಿ ಮಾತಾಡೋದೇನಿದೆ? ಯಾಕೆ ಅವರಿಂದ ಏನಾದರೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಯ್ತಾ? ಏನಿಲ್ಲ, ಸ್ಟಾಕ್ ಲಿಸ್ಟ್ ಕೇಳಿ ತೊಂದರೆ ಕೊಡ್ತಿದ್ದಾನಂತಷ್ಟೇ. ಸರಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಬಾಯ್. ಪುಷ್ಪಕ್, ಯಾಕಪ್ಪ ಬಾಲರಾಜ್ ಬಗ್ಗೆ ಮಾತಾಡ್ದಿರೋ ಥರ ಯಾಕೆ ತಡೆದೆ? ಏನಿಲ್ಲ ಅಮ್ಮ, ಸದ್ಯಕ್ಕೆ ಅವಳಿಗೆ ಯಾವ ವಿಷಯನೂ ಗೊತ್ತಾಗೋದು ಬೇಡ. ವಿಷಯ ಏನಾದರೂ ಸ್ವಲ್ಪ ಲೀಕ್ ಆದರೂ ಬಾಲರಾಜ್ ಹುಷಾರಾಗ್ಬಿಡ್ತಾನೆ. ನೀನ್ ಹೇಳೋದು ಸರಿ. ಸದ್ಯ ನಾವೆಲ್ಲರೂ ಬಾಯ್ ಬಿಟ್ಟಿಲ್ಲ. ಬಾಲರಾಜ್ನ ಹೇಗೆ ವಿಚಾರಿಸ್ಕೋಬೇಕು ಹಾಗೆ ವಿಚಾರಿಸ್ಕೊಂಡ್ರೆ ಅವನ್ ಸತ್ಯನ ಖಂಡಿತ ಬಾಯ್ ಬಿಡ್ತಾನೆ. ಸೌಪರ್ಣಿಕಾ, ನಮ್ಮ ಗಾರ್ಮೆಂಟ್ಸ್ ಬಗ್ಗೆ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಬಂದಿದೆ ನೋಡು. ಇತ್ತೀಚೆಗೆ ನಮ್ಮ ಗಾರ್ಮೆಂಟ್ಸ್ನಲ್ಲಿ ಆಗಿರುವಂಥ ಇಂಪ್ಲಿಮೆಂಟ್ ಬಗ್ಗೆ ಬರ್ತಿದ್ದಾರೆ. ತುಂಬ ಚೆನ್ನಾಗಿದೆ, ನೀನೊಂದ್ಸಲ ಓದು. ಪುಷ್ಪಕ್, ಏನ್ ಮಾಮ್? ಎಲ್ಲಿ ಹೋಗಿದ್ದೆ? ನೀವು ಇತ್ತೀಚೆಗೆ ಈ ಥರ ಪ್ರಶ್ನೆ ಮಾಡಿದ್ರೆ ನಾನು ಎಲ್ಲಿ ಹೋಗಿದ್ದೀನಿ ಅಂತ ಆಲ್ರೆಡಿ ತಿಳ್ಕೊಂಡೇ ಪ್ರಶ್ನೆ ಮಾಡ್ತಿದ್ದೀರಾ ಅಂತ ಅರ್ಥ. ನಾನು ಧ್ರುವನ್ ಮನೆಗೆ ಹೋಗಿದ್ದೆ.